ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪಾಲಕ್ ಸೊಪ್ಪನ್ನು ನಾವು ತುಂಬ ವೆರೈಟಿಗಳಿಗೆ ರೆಸಿಪಿಗಳಿಗೆ ಬಳಸ್ಕೊತೀವಿ. ಅದೇ ಥರ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಮಶ್ರೂಮ್ ಪಲಾವನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ಈ ಪಲಾವನ್ನು ಮಾಡೋದಕ್ಕೆ ಮೊದಲೇದಾಗಿ ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಗರಂ ಮಸಾಲೆಗಳು ಸ್ಪೈಸಸನ್ನು ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಎಲೆ ಹಾಗೆ ಸ್ಟಾರ್ ಹೂವು ಮತ್ತು ಕಲ್ಲು ಹೂವು ಅದೆರಡನ್ನು ತೊಗೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನೂ ಸಹ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಪಾಲಕ್ ಸೊಪ್ಪು ಒಂದು ಹಿಡಿಯಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಟ್ರೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಸಿ ಸ್ಮೆಲ್ ಕೂಡ ಹೋಗುತ್ತೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಹಿಡಿಯಷ್ಟು ಹಾಗೆ ಪುದೀನ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಅಥವಾ 4 ಸ್ಪೂನ್ ಹಾಕಿದ್ರೂ ಓಕೆ. ಒಂದು 4 ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದರಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಇದನ್ನು ನೀರೇನು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ಇದೇ ಪೇಸ್ಟ್ಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಸಿದಾಗಿ ಸೇರಿಸ್ಕೋಬೋದಾಗುತ್ತೆ. ಹಾಗೆ ಈ ಕಡೆ ಇದೇ ಕುಕ್ಕರ್ಗೆ ಮತ್ತು 2 ಟೊಮೆಟೊ ಹಾಗೆ 1 ಕ್ಯಾಪ್ಸಿಕಮ್ ಹಾಕಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿದ್ದೀನಿ. ನಿಮಗೆ ಕ್ಯಾಪ್ಸಿಕಮ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಸ್ವಲ್ಪ ಜಜ್ಜಿ ಕೂಡ ಶುಂಠಿ ಅಥವಾ ಬೆಳ್ಳುಳ್ಳಿನ ಹಾಕೋಬೋದು. ಹಾಗೆ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್, ಟೊಮೆಟೊ ಹಾಗೆ ಹಸಿ ಬಟಾಣಿನ 1 ಕಪ್ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತ ಅನ್ನೋರು ಒಣಗಿರೋ ಅಂಥ ಬಟಾಣಿನ ನೆನೆಸ್ಬಿಟ್ಟು ಸಹ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆ ಕೂಡ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಶ್ರೂಮನ್ನು ಹಾಕ್ಕೊಂಡಿದ್ದೀನಿ. ಇದೇ ಜಾಗದಲ್ಲಿ ನೀವು ಸೋಯಾ ಚಂಕ್ಸನ್ನು ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು ಅಥವಾ ಕಾಲಿಫ್ಲವರ್ನ ಹಾಕ್ಕೊಂಡು ವೆಜಿಟೇಬಲ್ಸ್ನ ಹಾಕ್ಕೊಂಡು ಇದೇ ಮೆಥಡಲ್ಲಿ ನೀವು ಕೂಡ ಮಾಡ್ಕೋಬೋದಾಗುತ್ತೆ. ಇವಾಗ ಮಶ್ರೂಮ್ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಉಪ್ಪು ಹಿಡಿಲಿ ಅಂತ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಪಾಲಕ್ ಪೇಸ್ಟ್ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ನ ಆಲ್ರೆಡಿ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕಿರೋದ್ರಿಂದ ಮತ್ತೆ ಹಾಕಿಲ್ಲ. ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ. ಒಂದು 2 ನಿಮಿಷ ಕುದಿ ಬರ್ಸಿದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋದ ನಂತರ ಚೆನ್ನಾಗಿ ಬಾಡಿಸ್ಕೊಂಡು ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೆಲ್ದಿ ಕೂಡ. ನಾವು ಪಾಲಕನ್ನು ಹಾಗೆ ತಿನ್ನಿಸಿದ್ರೆ ಮಕ್ಕಳಿಗೆ ತಿನ್ನೋದಿಲ್ಲ. ಒಂದೇ ಥರ ಮಾಡೋದ್ರಿಂದ ಚಪಾತಿ ದೋಸೆಗೆಲ್ಲ ಹಾಕೋದ್ರಿಂದ ಇದೇ ಥರ ಇದಕ್ಕೂ ಹಾಕ್ಬಿಟ್ಟು ನಾವು ಟಿಫಿನ್ಗೆ ರೆಡಿ ಮಾಡ್ಬೋದಾಗುತ್ತೆ. ತುಂಬಾ ಹೆಲ್ದಿ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಮೊದಲೇ ತರಕಾರಿಗಳಿಗೆ ಬೇಕಾಗಿರೋ ಅಷ್ಟು ಹಾಕಿದ್ದೆ ನಾನು. ಇವಾಗ ನಾರ್ಮಲಾಗಿ ಅಕ್ಕಿ ಹಾಕಿದ ನಂತರ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿಬಿಟ್ಟು ಅಕ್ಕಿ ಎಷ್ಟು ಹಾಕಿದ್ರೋ ಅದೇ ಅಳತೆಗೆ ಅನುಗುಣವಾಗಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಕಮ್ಮಿ ಹಾಕೋಬೇಕಾಗತ್ತೆ. ಇಲ್ಲ ಯಾಕಂದರೆ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಹಾಕ್ಕೊಂಡು 2ರಿಂದ 3 ವಿಜಿಲ್ ಬರ್ಸಿದ್ರೆ ತುಂಬ ಚೆನ್ನಾಗಿರುವಂಥ ಪಾಲಕ್ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಹೆಲ್ದಿ ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ನಾನು ಇವತ್ತಿಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇದರ ಜೊತೆಗೆ ತುಂಬಾ ಟೇಸ್ಟ್ ಕೊಡೋದಂತ ಅಂದರೆ ಚಟ್ನಿ ಮಾಡ್ಕೋಬೋದು ಬೇಕನ್ಸಿದ್ರೆ, ಇಲ್ಲ ನಿಮಗೆ ಬೇಕನ್ಸಿದ್ರೆ ರೈತಾ ಜೊತೆಗೆ ಸರ್ವ್ ಮಾಡ್ಬೋದು. ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.